ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರಿಗೆ ಇನ್ನೊಂದು ಕಂಟಕ ಪ್ರಾರಂಭ ಆಗಿದೆ. ಅದೇನು ಅಂತ ಹೇಳಿದ್ರೆ ಅವರ ಸಿಟಿಸನ್ಶಿಪ್ ಸಂಬಂಧಪಟ್ಟಂತಹ ಕೇಸ್. ಅಂದ್ರೆ ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ನಡೀತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಒಂದು ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಒಂದು ಕೇಸನ್ನು ಹಾಕಿದ್ದಾರೆ. ಹಾಗೇನೆ ಇನ್ನೊಂದು ವಿಘ್ನೇಶ್ ಶಿಶಿರ್ ಅವರು ಕರ್ನಾಟಕದವರು, ಇವರು ಕೂಡ ಅವ್ರ ಮೇಲೆ ಒಂದು ಕೇಸನ್ನು ಹಾಕಿದ್ದಾರೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಆದರೆ ಈಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಇದು ಸದ್ಯದಲ್ಲಿ ಇತ್ಯರ್ಥ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಆಗಿ ಏನ್ ಡೆವಲಪ್ಮೆಂಟ್ ಆಗಿದೆ, ರಾಹುಲ್ ಗಾಂಧಿ ಅವರಿಗೆ ಯಾಕೆ ಇದರಿಂದಾಗಿ ಸಮಸ್ಯೆ ಉಂಟಾಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿದ್ದಾರೆ ಅಂತೇಳಿ ಹೇಳಿ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈ ಕೇಸ್ ನಲ್ಲಿರುವಂತಹ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇಂಗ್ಲೆಂಡ್ ನ ಸಿಟಿಜನ್ಶಿಪ್ ಅನ್ನು ಕೂಡ ಹೊಂದಿದ್ದಾರೆ. ಅಂದ್ರೆ ಅವರು ಇಂಗ್ಲೆಂಡಿನ ಪೌರತ್ವವನ್ನು ಹೊಂದಿದ್ದಾರೆ. ಹಾಗಾಗಿ ಅವರು ಭಾರತದ ಪೌರತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವರ ಭಾರತದ ಪೌರತ್ವವನ್ನ ತಕ್ಷಣ ಕ್ಯಾನ್ಸಲ್ ಮಾಡಬೇಕು. ಈ ರೀತಿಯಾಗಿ ಅವ್ರ ಮೇಲೆ ಕೇಸನ್ನ ದಾಖಲಿಸಲಾಗಿದೆ. ಇಲ್ಲಿ ಇಬ್ರು ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಒಂದು ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು, ಬಟ್ ಇವ್ರ ಕೇಸ್ ಯಾವ ಹಂತದಲ್ಲಿದೆಯೋ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಇವ್ರ ಮೇಲೆ ಕರ್ನಾಟಕದ ವಿಘ್ನೇಶ್ ಶಿಶಿರ್ ಅನ್ನೋರು ಕೂಡ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ. ಈ ಕೇಸು ಸದ್ಯಕ್ಕೆ ಈಗ ಎನ್ಕ್ವೈರಿ ನಡೀತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಈ ಕೇಸ್ ಮೊದಲು ಅಲಹಾಬಾದ್ ಕೋರ್ಟ್ ನಲ್ಲಿತ್ತು. ಆದ್ರೆ ಭದ್ರತೆಯ ಕಾರಣದಿಂದ ಈ ಕೇಸ್ನ ಈಗ ಸದ್ಯಕ್ಕೆ ಲಕ್ನೋ ಪೀಠಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಈಗ ಲಕ್ನೋ ಪೀಠದ MLA MP ಕೋರ್ಟ್ ನಲ್ಲಿ ಈ ಕೇಸ್ ನಡೀತಾ ಇದೆ. ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ರಾಹುಲ್ ಗಾಂಧಿ ಅವರು. ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ. ಹಾಗೇನೆ ಅಲ್ಲಿ ಅವರೊಂದು ಕಂಪನಿಯನ್ನು ಹೊಂದಿದ್ದು, ಆ ಕಂಪನಿಯನ್ನ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಅವರೊಂದು ಲೆಟರ್ ನ ಕೊಟ್ಟಿದ್ದಾರೆ. ಈ ಕಂಪನಿಯನ್ನ ಕಾರಣಾಂತರದಿಂದ ನಾವು ಕ್ಲೋಸ್ ಮಾಡಬೇಕಾಗಿದೆ ಅಂತೇಳಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಹೆಸರಿನ ಕೆಳಗಡೆ ಬ್ರಿಟಿಷ್ ಸಿಟಿಸನ್ ಅಂತ ಹೇಳ್ಕೊಂಡು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ನೇರವಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ನಾನು ಇಂಗ್ಲೆಂಡ್ ನ ನಾಗರಿಕ ಅಂತೇಳಿ. ಯಾವಾಗ ಈ ದಾಖಲೆ ಹೊರಗಡೆ ಬಂತು ಆಗ ಎಲ್ಲರೂ ಕೂಡ ಇವರ ಪೌರತ್ವದ ಬಗ್ಗೆ ಮಾತಾಡಲಿ ಶುರು ಮಾಡಿದ್ರು. ಕೊನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಯ್ತು. ಈಗ ಈ ಕೇಸ್ ಅತ್ಯಂತ ಮಹತ್ವದ ಹಂತಕ್ಕೆ ತಲುಪಿದೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಗಳನ್ನ ಒದಗಿಸಿ ಅಂತೇಳಿ ಹೇಳಿ ಈ ಹಿಂದೆನೆ ಕೋರ್ಟ್ ಗೃಹ ಇಲಾಖೆಗೆ ಒಂದು ನಿರ್ದೇಶನವನ್ನ ಕೂಡ ಕೊಟ್ಟಿತ್ತು. ಈಗ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಗೃಹ ಇಲಾಖೆ ನಿಧಾನವಾಗಿ ಆದರೂ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಲ್ಲದೆ ಬಿಜೆಪಿಯ ಮೇಲೆ ಇನ್ನೊಂದು ಅಪಾದನೆ ಇತ್ತು. ಅದೇನು ಅಂತ ಹೇಳಿದ್ರೆ ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಇಂಗ್ಲೆಂಡ್ ನ ನಾಗರಿಕ ಅಂತೇಳಿ ಪ್ರೂವ್ ಆದ್ರೆ ಬಿಜೆಪಿಗೆ ಅದು ತುಂಬಲಾರದ ನಷ್ಟ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಒಬ್ಬ ಸ್ಟಾರ್ ಕ್ಯಾಂಪೈನರ್ ನ ಕಳ್ಕೊಂಡಾಗ ಆಗ್ತದೆ. ಆದ್ರಿಂದಾಗಿ ಬಿಜೆಪಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಡಿಲೇ ಮಾಡ್ತಾ ಇದೆ. ಈ ರೀತಿಯಾಗಿ ಕೂಡ ಎಲ್ಲರೂ ಮಾತಾಡ್ಕೊಂತ ಇದ್ರು. ಕೋರ್ಟ್ ಕೂಡ ಹಲವಾರು ಬಾರಿ ಗೃಹ ಇಲಾಖೆಗೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ಕೊಂಡು ಕೂಡ ಕೇಳ್ಕೊಂಡಿತ್ತು. ಈಗ ಎಲ್ಲ ದಾಖಲೆಗಳು ಸಬ್ಮಿಟ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹಲವಾರು ಇಮೇಲ್ಗಳು, ಹಾಗೇನೆ ಕೆಲವೊಂದು ವಿಡಿಯೋಗಳು, ಅದೇ ರೀತಿಯಲ್ಲಿ ಬೇಕಾದಂತಹ ಬಹಳಷ್ಟು ಪುರಾವೆಗಳು ಈಗ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಕೋರ್ಟ್ ಈ ವಿಚಾರಣೆಯನ್ನ ಪ್ರತಿದಿನ ನಡೆಸಬೇಕು ಅಂತ ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿದೆ. ಅಂದ್ರೆ ಇನ್ನು ಮುಂದೆ ಪ್ರತಿದಿನ ಈ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತದೆ. ಆ ರೀತಿ ವಿಚಾರಣೆ ನಡೀತಾ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಕೇಸ್ ಕ್ಲೋಸ್ ಆಗುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ಭಾರತೀಯ ಪ್ರಜೆ ಹೌದಾ ಅಲ್ವೋ ಅನ್ನೋದು ಇಲ್ಲಿ ಪ್ರೂವ್ ಆಗ್ತದೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಭಾರತೀಯ ಪ್ರಜೆ ಅನ್ಸ್ಕೊಂಡ್ರೆ ಓಕೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆದ್ರೆ ಅವ್ರು ಏನಾದ್ರೂ ಇಂಗ್ಲೆಂಡ್ ನ ಪ್ರಜೆ ಅಂತ ಹೇಳ್ಕೊಂಡು ಪ್ರೂವ್ ಆದ್ರೆ ಆಗ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಸಮಸ್ಯೆ ಉಂಟಾಗ್ತದೆ. ಅವ್ರನ್ನ ನೇರವಾಗಿ ಜೈಲಿಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇಲ್ಲಿ ಸದ್ಯಕ್ಕೆ ರಾಹುಲ್ ಗಾಂಧಿ ಅವ್ರ ಮೇಲೆ ಏನೆಲ್ಲ ಅಪಾದನೆ ಇದೆ ಅಂತ ಹೇಳಿದ್ರೆ ಅವರ ಬಳಿ ಫೇಕ್ ಪಾಸ್ಪೋರ್ಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅವ್ರು ಜರ್ಮನಿಗೆ ಹೋದ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅಲ್ಲಿ ಅವ್ರನ್ನ ಬೇರೆಯವರಿಗೆ ಇಂಟ್ರೊಡ್ಯೂಸ್ ಮಾಡಿಸೋ ಸಂದರ್ಭದಲ್ಲಿ ರಾಹುಲ್ ವಿನ್ಸಿ ಅಂತ ಕರೀತಾ ಇದ್ದಾರೆ ಅನ್ನೋದು ಕೂಡ ನಾವು ಕೇಳ್ಪಟ್ಟಿದ್ದೇವೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಹೆಸರಿನಲ್ಲಿ ವಿದೇಶಗಳಲ್ಲಿ ವ್ಯವಹರಿಸ್ತಾರೆ, ಈ ರೀತಿಯಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವ್ರ ಹತ್ರ ಬೇರೆದ್ದೇ ಆದ ಪಾಸ್ಪೋರ್ಟ್ ಇರಬೇಕಾಗ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಫೇಕ್ ಪಾಸ್ಪೋರ್ಟ್ ಅನ್ನು ಹೊಂದಿದ್ದಾರೆ. ಆ ಪಾಸ್ಪೋರ್ಟ್ ನೇ ಉಪಯೋಗಿಸಿಕೊಂಡು ಅವರು ಬೇರೆ ಬೇರೆ ದೇಶಗಳಲ್ಲಿ ಓಡಾಡ್ತಾರೆ. ಬೇರೆ ದೇಶಗಳಿಗೆ ಹೋದಾಗ ಅವ್ರ ಹೆಸರು ಕೂಡ ಬದಲಾಗಿರ್ತದೆ. ಈ ರೀತಿಯಾಗಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಲಿ ಅವ್ರ ಮೇಲೆ ಇನ್ನೊಂದು ಗುರುತರವಾದಂತಹ ಅಪಾದನೆ ಬಂದಿದೆ. ಅದೇನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಸೀಕ್ರೆಟ್ ವಿಷಯಗಳನ್ನ, ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಬೇರೆ ದೇಶದವರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಅನ್ನುವ ಒಂದು ಅಪಾದನೆ ಕೂಡ ಇಲ್ಲಿ ರಾಹುಲ್ ಗಾಂಧಿ ಅವರ ಮೇಲಿದೆ. ಈ ರೀತಿ ಯಾಕೆ ಹೇಳಿದಾರೋ ಗೊತ್ತಿಲ್ಲ. ಒಂದ್ ವೇಳೆ ಅಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ದಾಖಲೆಗಳನ್ನು ಕೂಡ ಈ ಲಾಯರ್ ಅಥವಾ ಯಾರು ಅವ್ರ ಮೇಲೆ ಅಪಾದನೆ ಮಾಡಿದಾರೋ ಅವ್ರು ಕೊಡ್ಬೇಕಾಗಿ ಬರ್ತದೆ. ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲದೇನೆ ಓರ್ವ ಪ್ರತಿಷ್ಠಿತ ವ್ಯಕ್ತಿಯ ಮೇಲೆ ಈ ರೀತಿಯಾದಂತಹ ಅಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರ ಮೇಲೆ ಈ ರೀತಿ ಆಪಾದನೆ ಬಂದಿದೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇರಲೇಬೇಕಾಗ್ತದೆ. ಅದನ್ನ ಕೋರ್ಟಿಗೆ ಅವ್ರು ಕೊಡ್ಬೇಕಾಗ್ತದೆ. ಆ ದಾಖಲೆಗಳಲ್ಲಿ ಇರುವುದು ಹೌದಾ ಅಲ್ವಾ ಅನ್ನೋದನ್ನ ವೆರಿಫೈ ಮಾಡ್ತದೆ. ಆಗ ಇವರು ಏನು ಆಪಾದನೆ ಮಾಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಹೊರಬರ್ತದೆ. ಹಾಗಾಗಿ ಈ ವಿಷಯದಲ್ಲಿ ಅಂದ್ರೆ ದೇಶಕ್ಕೆ ಸಂಬಂಧಪಟ್ಟಂತ ಸೀಕ್ರೆಟ್ಸ್ ಗಳನ್ನ ಬೇರೆ ದೇಶದೊಂದಿಗೆ ಹಂಚ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಇದನ್ನ ಸದ್ಯಕ್ಕೆ ನಾವು ಒಪ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಇದು ಕೇವಲ ಅವ್ರ ಮೇಲೆ ಒಂದು ಆಪಾದನೆ ಹೊರಿಸ್ಲಿಕ್ಕಾಗಿ ಹೇಳಿರ್ಲೂಬಹುದು. ಹಾಗಾಗಿ ಇದನ್ನಂತೂ ನಾನು ನಂಬೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ಕನಸು ಕಾಣ್ತಾ ಇರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಆ ರೀತಿಯಾದಂತ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನು ಪರಿಪಕ್ವ ರಾಜಕಾರಣಿ ಅಲ್ಲ, ಅದು ಬೇರೆ ವಿಷಯ. ನಿಮ್ಗೆ ಗೊತ್ತಿದೆ ಅವ್ರು ಯಾವ ರೀತಿಯಾಗಿ ಮಾತಾಡ್ತಾರೆ. ಅಮೆರಿಕದ ಅಧ್ಯಕ್ಷ ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂತ ಹೇಳಿದ ತಕ್ಷಣ ಅಮೆರಿಕ ಅಧ್ಯಕ್ಷ ಏನ್ ಹೇಳಿದನೋ ಅದು ಸತ್ಯ ಅಂತ ಹೇಳಿದಂತಹ ಮನುಷ್ಯವರು. ಅಂದ್ರೆ ಯಾರ್ದೋ ಮಾತನ್ನ ಇವರು ಸಮರ್ಥಿಸಿಕೊಳ್ಳುವಂತಹ ವ್ಯಕ್ತಿ. ನಮ್ಮ ದೇಶದ ಬಗ್ಗೆ ಸ್ವಲ್ಪ ಆದ್ರೂ ಅಭಿಮಾನ ಇಟ್ಕೊಂಡು ಮಾತಾಡ್ಬೇಕಿತ್ತು ರಾಹುಲ್ ಗಾಂಧಿ. ಈ ರೀತಿ ರಾಹುಲ್ ಗಾಂಧಿ ಮಾತಾಡಿದ್ದು 100% ತಪ್ಪು. ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಆದ್ರೆ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಗಳನ್ನ ಬೇರೆ ದೇಶದೊಂದಿಗೆ ಹಂಚ್ಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ರಾಹುಲ್ ಗಾಂಧಿ ಅವರ ಪೌರತ್ವವನ್ನು ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿರುವಂತಹ ವಿಘ್ನೇಶ್ ಶಿಶಿರ್ ಅವರ ಜೀವಕ್ಕೆ ಕೂಡ ಅಪಾಯ ಇದೆ. ಈಗಾಗಲೇ ಅವರಿಗೆ ಬಹಳಷ್ಟು ಬೆದರಿಕೆಗಳು ಬರ್ತಾ ಇದೆ. ಅಂದ್ರೆ ನಿಮ್ಮನ್ನ ಕೊಲ್ತೇವೆ, ಈ ಕೇಸನ್ನ ವಾಪಸ್ ತಗೊಳ್ಳಿ, ಈ ರೀತಿಯಾದಂತಹ ಒತ್ತಡಗಳು ಅವ್ರ ಮೇಲೆ ನಿರಂತರವಾಗಿ ಬರ್ತಾ ಇದೆ. ಆದ್ರಿಂದಾಗಿ ಕೋರ್ಟೇ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡ್ಲಿಕ್ಕೆ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ. ಅದರ ಪ್ರಕಾರನೇ ಸರ್ಕಾರ ಅವರಿಗೆ 24/7 ಸಂಪೂರ್ಣವಾದಂತಹ ಸೆಕ್ಯೂರಿಟಿಯನ್ನ ಈಗ ಕೊಡ್ತಾ ಇದೆ. ಈ ರೀತಿಯಾಗಿ ವಿಘ್ನೇಶ್ ಶಿಶಿರ್ ಅವ್ರನ್ನ ಯಾರಾದ್ರೂ ಬೆದರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏನೋ ವಿಷಯ ಇದೆ ಅನ್ನೋದು ಕೂಡ ನಮ್ಗೆ ಪ್ರೂವ್ ಆಗ್ತಾ ಇದೆ. ಇಲ್ಲದಿದ್ರೆ ಯಾರೋ ರಾಹುಲ್ ಗಾಂಧಿ ಅವರ ಪೌರತ್ವವನ್ನು ಪ್ರಶ್ನೆ ಮಾಡಿ ಕೇಸ್ ಹಾಕಿದ್ದಾರೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಭಾರತೀಯ ಪ್ರಜೆ ಹೋದಾಗಿದ್ರೆ ಅವ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ ಅಂತ ಹೇಳಿದ್ರೆ ಇವ್ರು ಯಾರು ತಲೆ ಕೆಡಿಸ್ಕೋಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಕೇಸ್ ಹೇಗೋ ಕೋರ್ಟ್ ಅಲ್ಲಿ ಪ್ರೂವ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಹೋರಾಡ್ತಿರುವಂತಹ ಈ ಲಾಯರ್ನ ಬೆದರಿಸ್ತಾ ಇದ್ದಾರೆ, ಕೇಸನ್ನ ವಾಪಸ್ ತಗೊಳ್ಳಿ ಅಂತ ತಗೊಂಡು ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇನೋ ವಿಷಯ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ. ಒಟ್ಟಾರೆಯಾಗಿ ಬಹಳ ದಿನಗಳಿಂದ ಪೆಂಡಿಂಗ್ ಇರುವಂತಹ ಈ ಒಂದು ಕೇಸ್ ಸದ್ಯದಲ್ಲೇ ಇತ್ಯರ್ಥ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದ್ ವೇಳೆ ರಾಹುಲ್ ಗಾಂಧಿ ಭಾರತೀಯ ಪ್ರಜೆ ಅಲ್ಲ, ಅವರು ಇಂಗ್ಲೆಂಡ್ ನ ಪ್ರಜೆ, ಈ ರೀತಿಯಾಗಿ ಏನಾದ್ರೂ ಪ್ರೂವ್ ಆದ್ರೆ ಆಗ ರಾಹುಲ್ ಗಾಂಧಿ ಅವರಿಗೆ ಬಹುದೊಡ್ಡ ಸಂಕಷ್ಟ ಉಂಟಾಗ್ತದೆ. ಅವರು ಜೈಲ್ ಸೇರ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಗ ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತದೆ ಇದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಅವರು ಭಾರತೀಯ ಪ್ರಜೆನ ಅಥವಾ ಬ್ರಿಟಿಷ್ ಪ್ರಜೆನ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.